ನಮಸ್ಕಾರ. ನನ್ನ ಹೆಸರು ಜಿ ಮಂಜುನಾಥ್ ಅಂತೇಳಿ, ಬಂಡೆ ಗ್ರಾಮ, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ. ಮೊದಲನೇದಾಗಿ ಪ್ರಕೃತಿ ಮಾತೆಗೆ ಧನ್ಯವಾದಗಳು. ನನಗೆ ಜನ್ಮ ನೀಡಿದ ನನ್ನ ತಂದೆಗೆ ಕೋಟಿ ಕೋಟಿ ಧನ್ಯವಾದಗಳು. ಹಾಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪಾಠಕ್ ಸರ್ಗೂ, ಗುರುಮಾತಾ ಸ್ವರ್ಣಮಾಲಾ ಅಪ್ಪಾತೆ ಮೇಡಮರಿಗೂ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ಕೋಟಿ ಕೋಟಿ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಈ ದಿನ ಏನಂದರೆ ಇಂಗ್ಯಾಂಗ್ ಚಾಲೆಂಜ್ 69 ಇದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಇದಕ್ಕೆ ನಮಗೆ ಸ್ಫೂರ್ತಿ ನೀಡಿದಂಥ ಅಯ್ಯಪ್ಪ ಪಿಂಡಿ ಸರ್ಗೆ ಕೂಡ ಹೃದಯಪೂರ್ವಕ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೆ ಈ ಅಯ್ಯಪ್ಪ ಸರ್ ಜೊತೆಗೆ ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಟೀಮಿಗೆ ಮತ್ತು ಟೀಮ್ ಲೀಡರ್ಗೂ ಸಹ ಕೋಟಿ ಕೋಟಿ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಇದಕ್ಕೆಲ್ಲ ಯಾರೆಲ್ಲ ಭಾಗವಹಿಸಿದ ಎಲ್ಲ ಆತ್ಮಬಂಧುಗಳು ಸಹ ಕೋಟಿ ಕೋಟಿ ಹೃದಯಪೂರ್ವಕ ನಮಸ್ಕಾರಗಳು. ಈ ಇಂಗ್ಯಾಂಗ್ ಚಾಲೆಂಜ್ 69 ನನ್ನ ಜೀವನದಾಗ ಏನು ಬದಲಾವಣೆ ಕಂಡಿತ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡೋದೇನೆಂದರೆ, ಮೊದಲಿಂದ ನಾವು ಧ್ಯಾನ ಕೂಡ ಮಾಡ್ತಿದ್ವಿ, ಆದರೆ ಒಂದು ಸಿನ್ಸಿಯರ್ ಕೆಲವೊಂದು ಸ್ವಾಧ್ಯಾಯ ಇರ್ಬೋದು, ಈ ಗಾಸಿಪ್ ವಿಚಾರ ಇರ್ಬೋದು, ಸಾತ್ವಿಕ್ ಫುಡ್ ಇರ್ಬೋದು, ಇವು ಸ್ವಲ್ಪ ನಮಗೆ ಮತ್ತು ಸಜ್ಜನ ಸಾಂಗತ್ಯ ಅಂದರೆ ಮತ್ತು ಇನ್ನು ಹೆಚ್ಚಿನಾಗಿ ಜೂಮ್ ಸೆಷನ್ ಕೊಡೋದ್ರ ಬಗ್ಗೆ ಇರ್ಬೋದು, ಮತ್ತು ಧ್ಯಾನ ಅನುಭವ ಬಗ್ಗೆ ಇರ್ಬೋದು. ಇವು ನಮಗೆ ಸ್ಪಷ್ಟವಾಗಿ ಇದ್ದಿಲ್ಲ ಕೆಲವೊಂದು, ಅಂದರೆ ನಮ್ಮಟ್ಟಿಗೆ ನಾವು ಧ್ಯಾನ ಮಾಡಿ ಬಿಟ್ಬಿಡ್ತಿದ್ವಿ. ಅದೇ ಈ ಇಂಗ್ಯಾಂಗ್ಲಿಂದ ಒಂದು ಮೇಯ್ನಾಗಿ ಧ್ಯಾನ ಇರ್ಬೋದು, ಸ್ವಾಧ್ಯಾಯ ಇರ್ಬೋದು, ಸಜ್ಜನ ಸಾಂಗತ್ಯ ಇರ್ಬೋದು, ಮತ್ತು ಇದು ನಮ್ಮ ದೇಹಕ್ಕೆ ಬೇಕಂತ ವಾಕಿಂಗ್ ಇರ್ಬೋದು, ಮತ್ತು ಕಲೆ ಸಂಗೀತ ಅದೊಂದು ಇರ್ಬೋದು, ಮತ್ತು ಧ್ಯಾನ ಅನುಭವ, ಮತ್ತು ಇದೆಲ್ಲ ಒಂದು ಹಂತಗಳು, ಮತ್ತು ಸಾತ್ವಿಕ ಆಹಾರದ ಬಗ್ಗೆ. ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ನಮಗೆ ಇದ್ದಿಲ್ಲ. ನಾನು ವೈಯಕ್ತಿಕವಾಗಿ ಅಂದರೆ ಇತ್ತಂದರೆ ಕೂಡ ಕೆಲವು ಟೈಮ್ ಮಾಡೋದೆಲ್ಲ ಬಿಡ್ತಿದ್ವಲ್ಲ, ಮತ್ತು ಇದು ಯಾರೆಲ್ಲ ಅಟೆಂಡ್ ಮಾಡಿದ್ರು ಕಾಮನ್ ಜನಕ್ಕೆ ಇದ್ದಿಲ್ಲ, ಅಂದರೆ ಸಿನ್ಸಿಯರಾಗಿ ಮಾಡಿದ್ದಿಲ್ಲ. ಅದೇ ಕೆಲವೊಂದು ನ್ಯೂನತೆ ಅಂದರೆ ಗಾಸಿಪ್ ಅಂದರೆ ಕೆಲವು ಮಾತಾಡ್ತಿದ್ವಿ ಅನಾವಶ್ಯಕವಾಗಿ ಕೂಡ, ಸತ್ಯ ಕೂಡ ಅದೊಂದು ನಾವು ಒಂದು ಗೊತ್ತಾಯಿತು. ಮತ್ತು ಇದು ಹಿಂಗೆ ಕರೆಕ್ಟ್ ನಾವು ಸಿನ್ಸಿಯರ್ ಮಾಡಿದ್ದೇನೆಂದರೆ, ಒಂದು ಸ್ವಾಧ್ಯಾಯ ಕೂಡ ಚೆನ್ನಾಗಿ ಮಾಡಿದ್ವಿ. ನನ್ನ ಇದ್ರಾಗ ಹಿಂಗೆ ಮಾಡಿದ್ದೆ ಅಂದರೆ ಸ್ವಾಧ್ಯಾಯ ಹೆಚ್ಚು ಮಾಡಿದ್ದೆ, ಮತ್ತು ಸಜ್ಜನ ಸಂಗತಿ ಕೂಡ ಇತ್ತು. ಗಾಸಿಪ್ಪು ಕೆಲವು ದಿನ ಮಿಸ್ ಆಗಿದ್ದು ಕೂಡ, ಆದರೂ ಪರವಾಗಿಲ್ಲ. ಸಾತ್ವಿಕ ಬಗ್ಗೆ ನಾವು ಮಷನ್ ಟೂಟ್ ಮಾಡಿದ್ದು ಕೂಡ, ಮತ್ತು ಅದರಿಂದ ಒಂದು ಆಹಾರದ ಬಗ್ಗೆ ಮಾತು ಕೂಡ ನಮ್ಮ ಸಾತ್ವಿಕ ಇದ್ದರೆ ಅದೇ ನಮ್ಮ ಜೀವನಕ್ಕೆ ಹೆಂಗೆ ನೆಗೆಟಿವಿಟಿ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ನಮಗೆ ಸಮಯದ ಬಗ್ಗೆ ಒಂದು ವಿಚಾರ ಇದ್ದಿಲ್ಲ, ಅಂದರೆ ಹೆಂಗೆ ಬೇಕಂಗೆ ಸಮಯನ ಕಳೆದಿದ್ವಿ. ಅಂದರೆ ಒಂದು ದುಡ್ಡು ಕಳ್ಕೊಂಡ್ರೆ ಕೂಡ ಸಿಗ್ಬೋದು, ಅದು ಸಮಯ ಕಳ್ಕೊಂಡ್ರೆ ಸಿಗಲ್ಲ ಅಂತ ಒಂದು ಉದಾಹರಣೆ ಕೂಡ. ಅಂದರೆ ಒಂದು ಕಳೆದ ಕ್ಷಣ ಯಾವತ್ತೂ ನಮಗೆ ಸಿಗಲ್ಲ ಅಂತ ತಿಳ್ಕೊಂಡ್ವಿ. ಹಾಗಾಗಿ ಒಂದು ಸಮಯದ ಉಪಯೋಗ ಹೆಂಗೆ ಮಾಡ್ಕೊಬೇಕಂತ ನಾವು ಅದನ್ನು ತಿಳ್ಕೊಂಡ್ವಿ. ಮತ್ತು ಒಂದು ಸ್ಟೇಜ್ ಫಿಯರ್ ಅಂದರೆ ಎಲ್ಲ ಹಂತದ ಕೂಡ ಮೇನ್ ಅಂದರೆ ಎಲ್ಲರಿಗೂ ಕಷ್ಟ ಆಗೋದಿದೆ ಈ ಚಾಲೆಂಜ್ನಾಗ. ಯಾಕಂದ್ರೆ ಮೊದಲಂತ ಈಜಿತ್ತು ಮಾಡಿದ್ವಿ, ಇದು ಲಾಸ್ಟ್ ಇದ್ರಾಗ ಏನಂದರೆ ಒಂದು ಜಿಮ್ ಕ್ಲಾಸ್ ಕೊಡ್ಬೇಕಿತ್ತು, ಇಲ್ಲ ಒಂದು ಫಿಸಿಕಲ್ ಕೊಡ್ಬೇಕಂತಿತ್ತು. ಇದನ್ನು ನನಗೆ ಕೂಡ ಒಂದು ಕಷ್ಟ ಅನಿಸಿದ್ದೆ ಕೂಡ. ನಾನು ಲಾಸ್ಟ್ ಒಂದು 5 ದಿನ ಇದ್ದಂಗೆ ಕೂಡ ನಾನು ಕಂಪ್ಲೀಟ್ ಮಾಡಿದ್ದು ಕೂಡ, ಅದು ಏಕೆಂದರೆ ನನಗೆ ಖುಷಿ ಆಗುತ್ತೆ. ಆದರೆ ಇನ್ನೊಂದು ಮೇನ್ ಧ್ಯಾನ ಅನುಭವ ಯಾಕೆ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿದು ಒಂದೊಂದು ವಿಚಾರ ಇರುತ್ತೆ, ಇಷ್ಟೊಂದು ಲೈಫ್ ಟರ್ನ್ ಆಗೋದಿರುತ್ತೆ. ಅದಕ್ಕೆ ಪ್ರತಿ ಕೊಟ್ಟಿದ್ರು ನೀವು ಮೇನು ಒಂದು ಧ್ಯಾನ ಒಂದು ಅನುಭವ ಹೇಳ್ಕೋಬೇಕಂತ ಪ್ರತಿಯೊಬ್ಬ ಮಾಸ್ಟರ್ ಕೂಡ. ಇದು ಕೂಡ ಸತ್ಯ ಅಂತ ಕೂಡ ಗೊತ್ತಾಯಿತು. ಹಂಗಾಗಿ ಇದು ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು, ಇಂಗ್ಯಾಂಗ್ ಚಾಲೆಂಜ್ 69 ಅಂತೇಳಿ. ಇದಕ್ಕೆ ನಮಗೆ ಹೇಳೋಕ್ಕೆ ಕೂಡ ಖುಷಿ ಆಗುತ್ತೆ. ಮತ್ತು ಇದು ನಮಗೆ ಕಲಿಸಿದಂಥ ಗುರುಗಳಂತ ಇದು ಸ್ಫೂರ್ತಿ ನೀಡಿದ ಗುರುಗಳೇ ಮೇನ್ ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಯಾಕಂದರೆ ಅವರು ಆ್ಯಕ್ಚುಲಿ ತಮಿಳುನಾಡು ಆದರೂ ಕೂಡ ಒಂದು ಕನ್ನಡ ಬಗ್ಗೆ ಗೌರವಿದ್ದು, ಮತ್ತು ಕನ್ನಡ ಕಲಿತು, ಮತ್ತು ಕನ್ನಡ ಭಾಷೆ ಕಲಿತು, ಈ ಕನ್ನಡದಾಗಿ ಧ್ಯಾನ 360 ಅಂತ ಮಾಡಿ ಒಂದಷ್ಟು ಇದೇ ಮಾಡ್ತೀವಿ ಅಂತ ಕೂಡ ಹೇಳಿ, ಮತ್ತು ಧ್ಯಾನ ಸುವರ್ಣ ಕಂಟಕ ಆಗ್ಬೇಕಂತೇಳಿ, ಮತ್ತು ಕರ್ನಾಟಕದಲ್ಲಿ 1000 ಮಾಸ್ಟರ್ ರೆಡಿ ಆಗ್ಬೇಕಂತೇಳಿ ಅವರೊಂದು ಸಂಕಲ್ಪಕ್ಕೆ ಕೋಟಿ ಕೋಟಿ ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಅವ್ರಿಗೆ ಸಹಕಾರ ಇದ್ದರು ಅವರಿಗೂ ಸಹ ಕೋಟಿ ಕೋಟಿ ಧನ್ಯವಾದಗಳು. ಹಾಗೆ ನಮ್ಮ ಟೀಮ್ ಲೀಡರ್ ಇರ್ಬೋದು, ಮತ್ತು ಈ ಟೀಮ್ಗೆ ವರ್ಕ್ ಮಾಡಿದಂಥ ಇಂಗ್ಯಾಂಗ್ ವರ್ಕ್ ಮಾಡಿದ ಎಲ್ಲ ಆತ್ಮಬಂಧುಗಳಿಗೂ ಸಹ ಕೋಟಿ ಕೋಟಿ ಧನ್ಯವಾದಗಳು. ಹಾಗೆ ಇದ್ರಲ್ಲಿ ಪಾಲ್ಗೊಂಡ ಎಲ್ಲ ಆತ್ಮಬಂಧುಗಳಿಗೂ ಕೂಡ ಕೋಟಿ ಕೋಟಿ ಧನ್ಯವಾದಗಳು. ಮತ್ತು ಇದು ಹಿಂಗಿಂದ ನಾನು ಏನಂದರೆ, ಮತ್ತು ನನ್ನೊಂದು ಸಂಕಲ್ಪ ಕೂಡ ಅಷ್ಟೇ, ನನ್ನ ಕಣ್ಣಿಂದ ಯಾರು ನೋಡಿದ್ನೆ, ಮತ್ತು ನಾನು ಪ್ರತ್ಯಕ್ಷ ಪರೋಕ್ಷ ಯಾರ ಜೊತೆಗೆ ಮಾತಾಡ್ತೀನಿ ಅವರೆಲ್ಲ ಧ್ಯಾನಿಗಳಾಗಬೇಕು, ಶಾಕಾಹಾರಿಗಳಾಗಬೇಕು, ಪಿರಮಿಡ್ ಕಟ್ಟಬೇಕಂತ ಸಂಕಲ್ಪ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಹತ್ರ ಯಾರು ಬರ್ತಾರೆ, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಈ ಧ್ಯಾನ ಜಗತ್, ಶಾಕಾಹಾರ ಜಗತ್, ಈ ಪಿರಮಿಡ್ ಜಗತ್ ಒಂದು ತಿಳಿಸೋ ಪ್ರಯತ್ನ ಮಾಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮಗೆ ಈ ಅವಕಾಶ ಕೊಟ್ಟಂತಹ ಅಯ್ಯಪ್ಪ ಪಿಂಡಿ ಸರಿಗೂ, ಪ್ರಕೃತಿ ಮಾತಿಗೂ ಹಾಗೂ ಅಯ್ಯಪ್ಪ ಪಿಂಡಿ ಸರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ನಮಸ್ಕಾರಗಳು.